ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಟ್ರಂಪನ್ನು ಬಿಡುವ ಮಾತೇ ಇಲ್ಲ. ಟ್ರಂಪ್ ಬೆಲೆ ತೆರ್ತಾನೆ. ನಮ್ಮ ದೇಶದ ಸರ್ವೋಚ್ಚ ನಾಯಕನ ಹತ್ಯೆಗೆ ಕಾರಣಕರ್ತ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಬೆಲೆ ತೆರಲೇಬೇಕು, ತೆರ್ತಾನೆ, ಅವನನ್ನು ಬಿಡೋದಿಲ್ಲ. ಹೀಗಂತ ಒಬ್ಬರು ಶಪಥ ಮಾಡಿದ್ದಾರೆ. ಯಾರು? ಭದ್ರತಾ ದಳದ ಮುಖ್ಯಸ್ಥರು, ಇರಾನ್ನ ಭದ್ರತಾ ದಳದ ಮುಖ್ಯಸ್ಥರು ಒಂದು ಇಂಟರ್ವ್ಯೂನಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಇಂಟರ್ವ್ಯೂ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇರಾನ್ ಈ ದಾಳಿಯನ್ನು, ತನ್ನ ಮೇಲೆ ಆದಂತಹ ದಾಳಿ, ಯಾರು ಆರಂಭಿಸಿದ್ದು? ಅಮೆರಿಕ ಮತ್ತು ಇಸ್ರೇಲ್ ಆರಂಭಿಸಿದ ಆ ದಾಳಿಯನ್ನು, ಖಾಮೆನಿ ಹತ್ಯೆಯನ್ನು ಹೇಗೆ ನೋಡ್ತಿದೆ ಮತ್ತು ಅಮೆರಿಕ ಇಸ್ರೇಲ್ನ ಉದ್ದೇಶವನ್ನು ಇರಾನ್ ಹೇಗೆ ಅರ್ಥ ಮಾಡಿಕೊಂಡಿದೆ ಅನ್ನೋದನ್ನ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಇಂಟರ್ವ್ಯೂ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಇರಾನ್ನಲ್ಲಿ ಇಲ್ಲಿಯವರೆಗೆ ಎಷ್ಟು ಸಾವುಗಳಾಗಿದ್ದಾವೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಯ ಕಾರಣಕ್ಕೆ, ಅದರ ಬಗ್ಗೆಯೂ ಸಹ ಒಂದಷ್ಟು ಅಂಕಿಗಳನ್ನು ಇವರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ವಿಚಾರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಸೊ ದಟ್ ಕ್ಲಿಯರ್ ಪಿಕ್ಚರ್ ಒಂದು ಸಿಗುತ್ತೆ. ಇರಾನ್ ಒಳಗಡೆ ಮನಸ್ಥಿತಿ ಹೇಗಿದೆ, ಸಾವು ನೋವು ಏನಾಗಿದೆ ಅನ್ನೋದ್ರ ಬಗ್ಗೆ. ಸೊ ಯಾರು ಆ ವ್ಯಕ್ತಿ? ಭದ್ರತಾ ದಳದ ಮುಖ್ಯಸ್ಥರಾಗಿರುವಂತಹ ವ್ಯಕ್ತಿಯ ಹೆಸರು ಅಲಿ ಲಾರಿಜನಿ ಅನ್ನುವಂಥವರು. ಅವರು ಈ ಹಿಂದೆ IRGCಯಲ್ಲಿ ಕಮಾಂಡರ್ ಆಗಿದ್ದಂಥವರು. IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾರ್ಪ್ ಅಂತ. ಅದು ಅಲ್ಲಿನ ಮುಖ್ಯ ಸೇನೆಗಿಂತ ಭಿನ್ನವಾದಂತಹದ್ದು. ಮುಖ್ಯ ಸೇನೆ ಸರ್ಕಾರದ ಅಡಿಯಲ್ಲಿ ಬರುತ್ತೆ, IRGC ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ. ಅದು ದೇಶದ ಸರ್ವೋಚ್ಚ ನಾಯಕನ ಅಡಿಯಲ್ಲಿ ಬರುತ್ತೆ. ಈಗ ಸರ್ವೋಚ್ಚ ನಾಯಕ ಖಾಮೆನಿ ಹತ್ಯೆ ಆಗಿದೆ. ಆದರೂ ಸಹ ಖಾಮೆನಿ ಸಾಯೋದಕ್ಕಿಂತ ಮೊದಲು ಹೇಳಿರ್ತಾರಲ್ಲ, ನಾನು ಸತ್ತರೆ, ನನ್ನ ಹತ್ಯೆ ಆದರೆ ಏನು ಮಾಡಬೇಕು ನೀವು ಅಂತ, ಅದನ್ನು ಅವ್ರು ಮಾಡ್ತಿದ್ದಾರೆ. ಮುಂದಿನ ಯಾರು ಸರ್ವೋಚ್ಚ ನಾಯಕ ಆಯ್ಕೆಯಾಗೋವರೆಗೂ ಖಾಮೆನಿ ಆಜ್ಞೆಗಳನ್ನೇ IRGC ಪಾಲಿಸ್ತಾ ಇರುತ್ತೆ. ಸರ್ಕಾರದ ಮಾತು ಅದು ಕೇಳಲ್ಲ, ಸರ್ಕಾರದ ನೀತಿಗಳನ್ನು ಅದು ಪಾಲಿಸೋದಿಲ್ಲ. ಅಲ್ಲಿನ ಪ್ರಧಾನಿ, ರಾಷ್ಟ್ರಪತಿ ಮಾತನ್ನು ಕೇಳೋದೇ ಇಲ್ಲ. ಅದು ಖಾಮೆನಿ ಏನು ಹೇಳಿ ಹೋಗಿದ್ದಾರೋ ಅದನ್ನು ನಿರ್ವಹಿಸ್ತಿದ್ದಾರೆ. ಅದೇ ಈಗ ನಡೆಸ್ತಾ ಇರೋದು ಯುದ್ಧ. ಮುಖ್ಯ ಸೇನೆ ಒಳಗಡೆ ಇದೆ, ಇರಾನ್ನ ಮುಖ್ಯ ಸೇನೆ. ಇನ್ನೊಂದು, ಅದು ವಿದೇಶಿ ಶಕ್ತಿಗಳು ತನ್ನ ನೆಲದ ಮೇಲೆ ಕಾಲಿಟ್ಟರೆ ಆಗ ಅದು ಸಕ್ರಿಯ ಆಗತ್ತೆ. ಅಲ್ಲಿಯವರೆಗೆ IRGCನೇ ಫೈಟ್ ಮಾಡುತ್ತೆ. ಯಾಕಂದರೆ IRGCಗೆ ಈ ಮಿಸೈಲ್ಗಳು, ಡ್ರೋನುಗಳು, ಇವು ಎಲ್ಲದರ ಕಂಟ್ರೋಲ್ ಇರೋದು. ಮೇನ್ ಆರ್ಮಿಗಿಲ್ಲ. ಅದ್ರ ಬಗ್ಗೆ ವಿವರಗಳನ್ನು ಈ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅಲ್ಲಿ ಹೋಗಿ ನೀವು ನೋಡಬಹುದು ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ. ಅದಿರಲಿ. ಸೊ ಈಗ IRGCಯ ಈ ಹಿಂದೆ ಕಮಾಂಡರ್ ಆಗಿದ್ದಂಥವರು ಈಗ ಭದ್ರತೆಯ ಮುಖ್ಯಸ್ಥರಾಗಿದ್ದಾರೆ ಇರಾನಲ್ಲಿ. ಅಲಿ ಲಾರಿಜನಿ ಅಂತ ಅವರ ಇಂಟರ್ವ್ಯೂನ ಭಾಗ ಇದು. ಸೊ ಅವರ ಇಂಟರ್ವ್ಯೂ ಪ್ರಕಾರ ಇರಾನ್ ಈ ದಾಳಿಯನ್ನು, ಅಮೆರಿಕ ಇಸ್ರೇಲ್ ನಡೆಸಿರುವ ಈ ದಾಳಿಯನ್ನು ಹೇಗೆ ನೋಡ್ತಿದೆ ಅಂದರೆ, ಇದೊಂದು ದುರುದ್ದೇಶದ ದಾಳಿ ಅಂತ ನೋಡ್ತಿದೆ. ಪ್ಲಸ್ ಇದಕ್ಕೆ ನಾವು ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು. ನಮ್ಮ ದೇಶದ ಸರ್ವೋಚ್ಚ ನಾಯಕನನ್ನು ಕೊಂದವನನ್ನು ಬಿಡಬಾರ್ದು, ಟ್ರಂಪ್ನ ಬಿಡಬಾರ್ದು, ಬಿಡೋ ಮಾತೇ ಇಲ್ಲ, ಅವನು ಬೆಲೆ ತೆರ್ತಾನೆ ಅಂತ ಇವರು ಹೇಳ್ತಿದ್ದಾರೆ. ಲಾರಿಜನಿ ಶಪಥ ಮಾಡಿದ ಹಾಗೆ ಹೇಳ್ತಿದ್ದಾರೆ. ಅದರ ಜೊತೆಗೆ ಹೇಳ್ತಿದ್ದಾರೆ, ಇವರ ಉದ್ದೇಶ ಇರಾನನ್ನು ತುಂಡರಿಸೋದು. ಅದು ನಿಜನೇ, ಆ್ಯಕ್ಚುಲಿ ಅದು ನಿಜ. ಯಾಕೆಂದರೆ ಇರಾನ್ ಏಕೈಕ ಶಕ್ತಿ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲಿಗೆ ಅಡ್ಡಿಯಾಗಿರುವಂಥದ್ದು. ಮಿಕ್ಕ ಅರಬ್ ರಾಷ್ಟ್ರಗಳೆಲ್ಲವೂ ಸಹ ಅಮೇರಿಕಾಗೆ ಶರಣಾಗಿದ್ದಾವೆ, ಅಮೇರಿಕ ಗುಲಾಮಗಿರಿಯನ್ನು ಒಪ್ಕೊಂಡಿದ್ದಾವೆ. ಬಟ್ ಇವರು ಮಾತ್ರ ಸೆಟ್ಟೆದು ನಿಂತು ಪ್ರತಿರೋಧ ಒಡ್ಡಿ, ತಲೆಗೆ ತಲೆ, ಇನ್ನೇನಕ್ಕೇನು ನಾವು ಸಿದ್ಧ ಅಂತ ಪ್ರಾಣ ಕೊಟ್ಟು ಹೋರಾಡ್ತಿರುವಂಥ ಏಕೈಕ ದೇಶ ಇರಾನು. ಹಾಗಾಗಿ ಆ ದೇಶ ತುಂಬ ದೊಡ್ಡದು. ಆ್ಯಕ್ಚುಲಿ ಇರಾನ್ ತುಂಬ ದೊಡ್ಡ ದೇಶ, ಅರಬ್ ರಾಷ್ಟ್ರಗಳಲ್ಲಿಯೇ ತುಂಬ ದೊಡ್ಡ ದೇಶ. ಸೌದಿ ಅರೇಬಿಯಾ ಬಿಟ್ಟರೆ ಇದು ತುಂಬ ದೊಡ್ಡ ದೇಶ. ಇದು ಅದನ್ನು ತುಂಡರಿಸಬೇಕು ಅನ್ನೋದು ಅಮೇರಿಕದ ತುಂಬ ಹಳೆಯ ಪ್ಲ್ಯಾನ್. ಇಸ್ರೇಲ್ದು ಅದೇ ಪ್ಲ್ಯಾನು. ಅವರ ಪ್ರಕಾರ ಇರಾನನ್ನು 4 ತುಂಡು ಮಾಡಿ ಬಿಸಾಕ್ಬಿಡ್ಬೇಕು, ಸಣ್ಣ ಸಣ್ಣ ರಾಷ್ಟ್ರಗಳನ್ನಾಗಿ ಮಾಡಬೇಕು, ಆಗ ಅದು ದುರ್ಬಲ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಅದನ್ನು ಇವರು ಅರ್ಥ ಮಾಡ್ಕೊಂಡಿದ್ದಾರೆ. ಲಾರಿಜನಿ ಅದನ್ನೇ ಹೇಳ್ತಿದ್ದಾರೆ, ನಮ್ಮ ರಾಷ್ಟ್ರವನ್ನು ತುಂಡರಿಸಬೇಕು ಅನ್ನೋದು ಅವ್ರ ಅಂತಿಮ ಗುರಿ. ಆ ಗುರಿಯನ್ನು ತಲುಪೋದಕ್ಕೆ ನಾವು ಬಿಡಲ್ಲ, ಮಾಡೇ ಮಾಡ್ತೀವಿ. ಆಮೇಲೆ ಹೇಳಿದ್ದಾರೆ, ನಮ್ಮದು ವೆನಿಜುವೆಲಾ ಅಲ್ಲ, ಇದನ್ನು ವೆನಿಜುವೆಲಾ ಅನ್ಕೊಂಡ್ಬಿಟ್ಟಿದ್ದಾರೇನೋ ಇವರು. ಸಾಧ್ಯನೇ ಇಲ್ಲ. ವೆನಿಜುವೆಲಾದಲ್ಲಿ ಆದಂಗೆ ಹಿಂಗೆ ಹೋದ್ವಿ, ಹಂಗೆ ಮುಗಿಸ್ಕೊಂಡು ಬಂದ್ವಿ ಅಂತ ಆಗಲ್ಲ. ನಾವು ಪ್ರತಿರೋಧ ಹೊಡಿತೀವಿ, ಜೀವ ಇರೋವರೆಗೂ ಹೋರಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಹೇಳಿದ್ದು, ಟ್ರಂಪ್ನ ಬಿಡಲ್ಲ ನಾವು, ಬೆಲೆ ತೆರಲೇಬೇಕು ಅವನು.
ಬೆಲೆ ತೆರಲೇಬೇಕು ಅಂತ ಅವರು ಸ್ಪಷ್ಟವಾಗಿ ಅದೆಲ್ಲವನ್ನು ಸಹ ಹೇಳಿದ್ದಾರೆ. ಇನ್ನು ಇರಾನ್ನಲ್ಲಿ ಸಾವು ನೋವುಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ಲಾರಿಜನಿ ಅವರ ಈ ಇಂಟರ್ವ್ಯೂ ಒಂದು ಚಿತ್ರಣವನ್ನು ಕೊಡುತ್ತೆ. ಸಂಖ್ಯೆಗಳು ಕಡಿಮೆ ಇರಬಹುದು, ಮುಂದೆ ತುಂಬ ಜಾಸ್ತಿ ಆಗಬಹುದು, ಏನೋ ಒಟ್ಟು ಇರಾನ್ನ ಜನತೆಯ ಪ್ರಕಾರ ಅಥವಾ ಇರಾನ್ನ ಭದ್ರತೆಯ ಮುಖ್ಯಸ್ಥನ ಪ್ರಕಾರ ಇಲ್ಲಿಯವರೆಗೆ ಇರಾನ್ನಲ್ಲಿ 1000ಕ್ಕೂ ಹೆಚ್ಚು ಜನ ಸಾವನ್ನು ಅಪ್ಪಿದ್ದಾರೆ. 1000 ಜನ ಸಾವಪ್ಪಿದ್ದಾರೆ. ಆ ಸಾವುಗಳಿಗೂ ಸಹ ಟ್ರಂಪೇ ಜವಾಬ್ದಾರ. ಟ್ರಂಪ್ನ ನಾವು ಬಿಡಲ್ಲ, ಅದಕ್ಕೂ ಸಹ ಪ್ರತೀಕಾರ ತೀರಿಸ್ಕೊಳ್ತೀವಿ, ಅದಕ್ಕೂ ಸಹ ಟ್ರಂಪ್ ಬೆಲೆ ತೆರ್ತಾನೆ, ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಲಾರಿಜನಿ ಅವರು ಇರಾನ್ನ ಜನತೆಯ ಸಾವಿನ ಬಗ್ಗೆಯೂ ಸಹ ಹೇಳಿದ್ದಾರೆ. ಇನ್ನು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡೊನಾಲ್ಡ್ ಟ್ರಂಪ್ ಈ ಲಾರಿಜನಿ ಅನ್ನುವಂತಹ ವ್ಯಕ್ತಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ, ನಾನು ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲಿ, ಐ ಡೋಂಟ್ ಕೇರ್ ಅನ್ನೋ ಥರ ಡೈಲಾಗ್ ಹೊಡೆದಿದ್ದಾರೆ. ಬಟ್ ಡೊನಾಲ್ಡ್ ಟ್ರಂಪ್ ಆರಂಭದಲ್ಲಿ ಖಾಮೆನಿಯನ್ನು ಹತ್ಯೆ ಮಾಡಿದ ಮಾರನೇ ದಿನ ಹೇಳಿದಂತಹ ಸ್ಟೇಟ್ಮೆಂಟ್ ಇತ್ತಲ್ಲ, ಐ ಗಾಟ್ ಹಿಮ್ ಬಿಫೋರ್ ಹೀ ಗಾಟ್ ಮೀ ಅಂತ. ಅಂದರೆ ಖಾಮೆನಿ ನನ್ನನ್ನು ಕೊಲ್ಲೋದಕ್ಕಿಂತ ಮೊದಲು ನಾನು ಖಾಮೆನಿಯನ್ನು ಕೊಂದುಬಿಟ್ಟೆ. ಆ ಸ್ಟೇಟ್ಮೆಂಟೇ ಸ್ಪಷ್ಟವಾಗಿ ಹೇಳುತ್ತೆ ಟ್ರಂಪ್ಗೂ ಸಹ ಭಯ ಇದೆ, ಪ್ರಾಣ ಭಯ ಇದೆ. ಇರಾನ್ ತನ್ನ ಮೇಲೆ ಟಾರ್ಗೆಟ್ ಮಾಡ್ತಿದೆ, ತನ್ನನ್ನು ಟಾರ್ಗೆಟ್ ಮಾಡುತ್ತೆ, ನಾನು ಸಿಕ್ಕರೆ ಮುಗಿಸ್ಬಿಡುತ್ತೆ ಅನ್ನುವಂತಹ ಭಯ ಟ್ರಂಪ್ಗೆ ಸ್ಪಷ್ಟವಾಗಿದೆ. ಅದನ್ನೇ ಈ ಲಾರಿಜನಿ ಸಹ ಹೇಳಿರೋದು, ನಾವು ಟ್ರಂಪ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ ಅಂತ. ಇನ್ನು ಉಳಿದಂತೆ ಏನು ನಡೀತಾ ಇದೆ, ಅರಬ್ ರಾಷ್ಟ್ರಗಳಲ್ಲಿ ಅಮೆರಿಕಾಗೆ ಬೆಂಬಲ ಕೊಟ್ಟಿರುವಂತಹ ಅಥವಾ ಅವರಿಗೆ ನೆಲ ಕೊಟ್ಟು ಜಾಗ ಕೊಟ್ಟು ಅವರ ಸೇನಾ ನೆಲೆ ವಾಯುನೆಲೆಗಳಿಗೆ ಅವಕಾಶ ಮಾಡಿಕೊಟ್ಟಿರೋ ಅರಬ್ ರಾಷ್ಟ್ರಗಳ ಮೇಲೆ ಯಾವ ಮಟ್ಟಕ್ಕೆ ಇರಾನ್ ದಾಳಿ ನಡೆಸ್ತಿದೆ, ಇಸ್ರೇಲ್ ಮೇಲೆ ಯಾವ ಮಟ್ಟಕ್ಕೆ ದಾಳಿ ನಡೆಸ್ತಿದೆ, ಯಾವೆಲ್ಲ ಹೊಸ ಮಿಸೈಲ್ಗಳನ್ನು ಬಳಸ್ತಿದೆ, ಅದರ ಬಗ್ಗೆ ಬೇರೆ ವಿಡಿಯೋಗಳಲ್ಲಿ ಪ್ರತಿದಿನ 1 ಅಥವಾ 2 ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತಾನೆ ಇದ್ದೀನಿ. ನೀವು ಆ ವಿಡಿಯೋಗಳನ್ನು ನನ್ನ ಟೈಮ್ ಲೈನಲ್ಲಿ ಹೋಗಿ ನೋಡಬಹುದು. ಅಲ್ಲಿ ಸ್ಪಷ್ಟವಾಗಿ ಪ್ರತಿದಿನ ನಿಮಗೆ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ, ಇವತ್ತೇನಾಯಿತು ಅನ್ನೋದ್ರ ಬಗ್ಗೆ. ಬಟ್ ಇದು ಅಲ್ಲಿನ ಭದ್ರತೆಯ ಮುಖ್ಯಸ್ಥ ಕೊಟ್ಟಿರುವ ಇಂಟರ್ವ್ಯೂನ ಸಾರಾಂಶ. ಅದಕ್ಕೆ ಅಮೆರಿಕದ ಒಂದು ಪ್ರತಿಕ್ರಿಯೆ ಅಥವಾ ಟ್ರಂಪ್ ಪ್ರತಿಕ್ರಿಯೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.